ಬಾರಿಗೆ ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀರಾ, ಯಾವ ರೀತಿ ಇದೆ ಸರ್ ನಿಮ್ಮ ಫೀಲಿಂಗು? ಕರ್ನಾಟಕ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ತಮಿಳ್ನಾಡು ಆಗಿರ್ಬೋದು. ತಮಿಳ್ನಾಡು ಬಹಳ ಚೆನ್ನಾಗಿದೆ ಸರ್. ಕಾರಣ ಕರ್ನಾಟಕ ಬಗ್ಗೆ ನಾವು ಮಾತಾಡೋದೇ ಬೇಡ. ಯಾವಾಗಲೂ ಕೂಡ ಮೋಡಿ ಪರವಾಗಿರುವ ಒಂದು ಸ್ಟೇಟು. 2014 ಇರ್ಬೋದು, 19 ಇರ್ಬೋದು, 24 ಕೂಡ ಕಂಪ್ಲೀಟ್ ಸ್ವೀಪ್ ಕರ್ನಾಟಕದಲ್ಲಿ ನೋಡ್ತಾ ಇದೀವಿ. ಈ ಬಾರಿ ತಮಿಳ್ನಾಡು ಅದೇ ಟ್ರೆಂಡ್ನಲ್ಲಿ ಇದೆ. 2014 ಇರ್ಬೋದು, 19 ಇರ್ಬೋದು, ದೊಡ್ಡ ರಿಸಲ್ಟ್ ನಮಗೆ ಸಿಕ್ಕಿಲ್ಲ. ಬಟ್ 2024ದಲ್ಲಿ ದೊಡ್ಡ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ವೋಟ್ ಶೇರ್ ಇನ್ಕ್ರೀಸ್ ಆಗಬಹುದು. ಅದೇ ರೀತಿಯಲ್ಲಿ MPಸು ಈ ಬಾರಿ ನಾವು ಕೊಡ್ತೀವಿ ಸರ್. ನೀವು ಬೆಂಗಳೂರಿಗೆ ಆಗಮಿಸಿದ್ದೀರಾ, ಮತ್ತೆ ತುಂಬಾ ದಿನಗಳ ನಂತರ ಕರ್ನಾಟಕಕ್ಕೆ ಆಗಮಿಸಿದ್ದೀರಾ. ಚುನಾವಣೆ ಕರ್ನಾಟಕ ಬರ್ತಾ ಇರ್ತೀನಿ. ಯಾವ ರೀತಿ ಫೀಲಿಂಗ್ ಇದೆ ಸರ್ ನಿಮಗೆ? ಲೋಕಸಭಾ ಅಸೆಂಬ್ಲಿ ಎಲೆಕ್ಷನ್ ಬಂದಿದ್ದೀನಿ, ಲೋಕಲ್ ಬಾಡಿ ಎಲೆಕ್ಷನ್ ಬಂದಿದ್ದೀನಿ, ಇವಾಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಇದೀವಿ ಸರ್. ಈ ಬಾರಿ ಮತ್ತೆ ಮೋದಿ ಅವರ ಅಲೆ ವರ್ಕೌಟ್ ಆಗುತ್ತಾ? ಯಾಕಂದ್ರೆ ಇಲ್ಲಿ ಮೊನ್ನೆ ಅಷ್ಟೇ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಮೋದಿ ಅವರ ಅಲೆ ಏನು ವರ್ಕೌಟ್ ಆಗಿರ್ಲಿಲ್ಲ. ಗ್ಯಾರಂಟಿಗಳ ಸ್ಕೀಮ್ ಇಂದ 2013 ಯಾರು ಗೆದ್ದಿದ್ದು ಸರ್? ಕಾಂಗ್ರೆಸ್. 2014 ಯಾರು ಗೆದ್ದಿದ್ದು? ಬಿಜೆಪಿ. ಸೊ ಕರ್ನಾಟಕದಲ್ಲಿ ಯಾವಾಗಲೂ ಮೋಡಿ ಮೇಲೆ ಸೆಪರೇಟ್ ಪ್ರೀತಿ ಇರುವ ಒಂದು ಪ್ರದೇಶ. 2013 ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ ಗೆಲ್ತಿತ್ತು. 2014ನಲ್ಲಿ ಕಂಪ್ಲೀಟ್ ಟ್ರೆಂಡ್ ರಿವರ್ಸ್ ಆಗಿ ಮೋಡಿ ಅವರು ತುಂಬಾ ಗೆಲ್ತಿದ್ರು. ಅದೇ ರೀತಿ 2024 ಆಗ್ತದೆ. 2023 ಅಸೆಂಬ್ಲಿ ಎಲೆಕ್ಷನ್ ವಾಸ್ ಅ ಲೋಕಲ್ ಫ್ಯಾಕ್ಟರ್. 24 ಎಲೆಕ್ಷನ್ ಇಸ್ ಅ ನ್ಯಾಷನಲ್ ಫ್ಯಾಕ್ಟರ್. ಸರ್, ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳು ಹೋಗ್ಬೋದು ಸರ್ ಸೆಂಟ್ರಲ್? ನನ್ನ ಪ್ರಕಾರ 28 ಸರ್. ತಮಿಳುನಾಡಿನಲ್ಲಿ ಕರ್ನಾಟಕ 28, ತಮಿಳುನಾಡಿನಲ್ಲಿ NDA ಡಬಲ್ ಡಿಜಿಟ್ ಬರ್ತದೆ ಸರ್. ಟೋಟಲ್ ದೇಶದಾದ್ಯಂತ NDA ಎಷ್ಟು ಸೀಟ್ಗಳು? 100% ಕ್ರಾಸ್ ಆಗಿ ಆಗ್ತದೆ. ಗ್ಯಾರಂಟಿ ಇದೆ ಸರ್. ಟ್ರೆಂಡ್ ಫೇಸ್ 1 ನೋಡಿ ಸರ್. ಎಲ್ಲ ಹೇಳ್ತಾರೆ ಕಾಂಗ್ರೆಸ್ಗೆ ಪರವಾದ ಸೀಟು ಫೇಸ್ 1. ಈ ಬಾರಿ ಫೇಸ್ 1 NDA ಫುಲ್ ಡಾಮಿನೇಟ್ ಮಾಡ್ತಾ ಇದೆ. ಸೊ ನನ್ನ ಪ್ರಕಾರ ಇನ್ನು 6 ಫೇಸ್ ಇದೆ. ಇದೆಲ್ಲ ನೆಕ್ಸ್ಟ್ ತಾವು ನೋಡುವಾಗ ಕರ್ನಾಟಕ ಫೇಸ್ 2 ಎಂಡ್ ಆಗ್ತದೆ. ಎಲ್ಲ ಕಡೆ ತಾವು ನೋಡಿ ಸರ್, 400 ಆರಾಮ್ಸೆ NDA ಕ್ರಾಸ್ ಆಗ್ತದೆ. ಜನ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಜನ ಬಹಳ ಕ್ಲಿಯರ್ ಆಗಿದ್ದಾರೆ. ಯಾವ ಅಂತ ಗ್ಯಾರಂಟಿ ಮೇಲೆ 400 ಅಂತೀರಾ ಸರ್? ನಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಸರ್, ಯಾವಾಗಲೂ ಜನ ಪರ್ಫಾರ್ಮೆನ್ಸ್ ನೋಡ್ತಾರೆ. ಯಾರು ಬೇಕಾಳು ಬಂದು ಏನ್ ಬೇಕಾಳು ಮಾತಾಡ್ಬೋದು. ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ, ಇದ್ರ ಅದಕ್ಕೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸರ್, ಯಾವಾಗ ಜನ ಪ್ರಣಾಳಿಕೆ ಸೀರಿಯಸ್ ಆಗಿ ತಗೊಳ್ತಾರನ ಆ ಪಕ್ಷ ಪವರ್ಗೆ ಬರಲಿಕ್ಕೆ ಸಾಧ್ಯತೆ ಇರುವ ಮಾತ್ರ ತಗೊಳ್ತಾರೆ. ಆತರ ಇದನ್ನ ಸಣ್ಣ ಪುಟ್ಟ ಪಾರ್ಟಿ ಎಲ್ಲ ಕರ್ನಾಟಕದಲ್ಲಿ ಇದೆ, ಅವರು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಏಕೆ ಪವರ್ಗೆ ಬರ್ಲಿಕ್ಕೆ ಆಗ್ತಿಲ್ಲ? ಇಲ್ಲ, ತಮಿಳುನಾಡಿನಲ್ಲಿ ಸಣ್ಣ ಪುಟ್ಟ ಪಾರ್ಟಿ ಸಾಕಷ್ಟು ಇದೆ, ಅವರು ಪ್ರಣಾಳಿಕೆ ಕೊಡ್ತಾ ಇದ್ದಾರೆ. ಬಹಳ ಒಳ್ಳೆ ರೀತಿಯಲ್ಲಿ ನಾನು ಪಕ್ಷಕ್ಕೆ ಬಂದಿದ್ದೇನಾ, ಗವರ್ನೆನ್ಸ್ ಬಂದಿದ್ದೀವೇನಾ, ನಿಮ್ಗೆ 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, ಯಾರು ಬರ್ತಾರೆ, ಏನ್ ಮಾಡ್ಲಿಕ್ಕೆ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಜನ ಬಹಳ ಇಂಟೆಲಿಜೆಂಟ್ ಇದ್ದಾರೆ. ಎ ವೋಟರ್ ಇಸ್ ಮೋರ್ ಇಂಟೆಲಿಜೆಂಟ್ ದನ್ ಅ ಪೊಲಿಟಿಷಿಯನ್. ಓಕೆ ಸರ್, ಥ್ಯಾಂಕ್ ಯು.